ಎಲ್ರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು ನಾನು ಇನ್ನೊಂದು 4 ವೆಹಿಕಲ್ ಫೋಟೋಸ್ನ ಹಾಕ್ಬಿಟ್ಟು ಅದ್ರ ಬಗ್ಗೆ ಡೀಟೇಲ್ಸ್ನ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ನೇದು ಸ್ವಿಫ್ಟ್ ವೆಹಿಕಲ್. ಸೊ ಒಂದನೇ ವೆಹಿಕಲ್ ಸ್ವಿಫ್ಟ್ ವೆಹಿಕಲ್ಲು, ಮತ್ತು ಎರಡನೇದು ಬಂದುಬಿಟ್ಟು ಸ್ವಿಫ್ಟ್ ಡಿಸೈರ್ ವೆಹಿಕಲ್ಲು ಒಂದನ್ನು ನೋಡೋಣ. ಆಮೇಲೆ ಮೂರನೇ ವೆಹಿಕಲ್ ಬಂದುಬಿಟ್ಟು ಶೆವರ್ಲೆಟ್ ಬೀಟ್ ಡೀಸೆಲ್ ವೆಹಿಕಲ್ ಇದು. ಸೊ ಅದನ್ನು ನೋಡೋಣ. ಆಮೇಲೆ 7 ಸೀಟರ್ ಆಗಿರೋಂಥ ಈಕೋ ವ್ಯಾನ್ ಅಂಡರಲ್ಲಿ ಬರುವಂಥ ಆ ಈಕೋ ವೆಹಿಕಲ್ ಬಗ್ಗೆ ನೋಡೋಣ. ಸೊ ಈ ಥರ ನಾವು ಇವತ್ತು ಬಂದುಬಿಟ್ಟು ಈ 4 ವೆಹಿಕಲ್ನ ಫೋಟೋಸ್ ಹಾಕ್ಬಿಟ್ಟು ನಾನು ಅದರ ಡೀಟೇಲ್ಸ್ ಮಾಡಲಿರ್ಬೋದು, ಕಿಲೋಮೀಟರ್ ಇರ್ಬೋದು, ಯಾವ ಥರ ಇದೆ ಕಂಡೀಷನ್ ವೆಹಿಕಲ್ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಈಗ ಸ್ವಿಫ್ಟ್ VXi BS4. ಸೊ ಇದು 2015 ಮಾಡಲ್ಲು ಪೆಟ್ರೋಲ್ ವೆಹಿಕಲ್ ಆಗಿದೆ. ಇದು VXi ಅಂದರೆ ಮಿಡ್ ವೇರಿಯಂಟ್ ವೆಹಿಕಲ್ಲು. ಇದು ಓನರು ಸಿಂಗಲ್ ಓನರ್ ಆಗಿದ್ದಾರೆ. ಓಡಿರೋದು 59,000 ಕಿಲೋಮೀಟ್ರು ಓಡಿದೆ ವೆಹಿಕಲ್. ನಿಮಗೆ ಇನ್ಶೂರೆನ್ಸ್ ಬಂದು ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಅದು 2 ಜೂನ್ 2025ವರೆಗೂ ಇನ್ಶೂರೆನ್ಸ್ ಇದೆ. ಇನ್ನೊಂದು 5 ತಿಂಗಳು ಇನ್ಶೂರೆನ್ಸು ಅವೈಲೇಬಲ್ ಇದೆ. ಈ ವೆಹಿಕಲ್ ಬಂದುಬಿಟ್ಟು ಆ್ಯಸ್ ಇಟ್ ಈಸ್ ಕಂಡೀಷನಲ್ಲೇ ಕೊಡಲಾಗುತ್ತೆ. ಸೊ ಇನ್ನು ನಾವು ವೆಹಿಕಲ್ ಫೀಚರ್ಸ್ಗೆ ಬರೋದಾದರೆ ಇದು 1.2 ಲೀಟ್ರ್ ಇಂಜಿನ್ ವೆಹಿಕಲ್ಲು. K ಸೀರೀಸ್ ಇಂಜಿನ್ ಇರುತ್ತೆ, 4 ಸಿಲಿಂಡರ್ಸು ಇರ್ತವೆ. ಸೊ ಇದು ಬಂದುಬಿಟ್ಟು ನಮಗೆ VXi ವೇರಿಯಂಟ್ ಆಗಿರೋದ್ರಿಂದ ಒಳ್ಳೆ ಫೀಚರ್ಸಲ್ಲೇ ಬರ್ತದೆ. ಅಂದರೆ ಪವರ್ ಸ್ಟೇರಿಂಗ್ ಇರುತ್ತೆ, ನಿಮಗೆ ಪವರ್ ವಿಂಡೋಸ್ ಇರ್ತವೆ, ಸೆಂಟ್ರಲ್ ಲಾಕಿಂಗ್ ಇರುತ್ತೆ, ಮತ್ತು ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಏರ್ ಬ್ಯಾಗ್ಸ್ ಕೂಡ ಅವೈಲೇಬಲ್ ಇರ್ತವೆ, ಮತ್ತು ABS ವಿತ್ EBD ಕೂಡ ಅವೈಲೇಬಲ್ ಅನ್ನೋದು ಇರುತ್ತೆ. ಇದು ಮೈಲೇಜ್ ಬಂದು ಕಂಪ್ನಿ ಕಡೆಯಿಂದ 20 ಕಿಲೋಮೀಟ್ರ್ ಅಂತ ಕೊಡ್ತಾರೆ. ನಾವು 16ರಿಂದ 18 ಕಿಲೋಮೀಟ್ರು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ವೆಹಿಕಲ್ ನೋಡ್ತಾ ಇದ್ದೀರಾ, ಟೈರ್ಸು ಚೆನ್ನಾಗಿದೆ, ಬಾಡಿನೂ ಚೆನ್ನಾಗಿದೆ, ಏನು ಸ್ಕ್ರ್ಯಾಚಸ್ಸು ಡೆಂಟ್ಸು ಏನಾಗಿಲ್ಲ. ಮತ್ತು ನೀವು ಬೂಟ್ ಸ್ಪೇಸ್ ಆಲ್ಸೋ ನೀವು ನೋಡ್ಬೋದು. ಸ್ವಿಫ್ಟಲ್ಲಿ ನಾರ್ಮಲಾಗಿ ಗೊತ್ತೇ ಇರುತ್ತೆ, ಬೇಜಾನ್ ಬೂಟ್ ಸ್ಪೇಸ್ ಇರುತ್ತೆ. ಒಂದು ಫ್ಯಾಮ್ಲಿಗೆ ಬೇಕಾದಷ್ಟು ಬೂಟ್ ಸ್ಪೇಸ್ ಅನ್ನೋದು ಅವೈಲೇಬಲ್ ಇರುತ್ತೆ. ಇಂಟೀರಿಯರ್ ಆಲ್ರೆಡಿ ನೀವು ಈಗ ನೋಡ್ತಿದ್ದೀರಾ ನೋಡಿ, ತುಂಬ ಕ್ಲೀನಾಗಿ ನೀಟಾಗಿದೆ, ಸಖತ್ತಾಗಿದೆ ಇಂಟೀರಿಯರು. ಸೊ ಒಳ್ಳೆ ಲೆದರ್ ಸೀಟ್ ಕವರ್ಸ್ ಆಲ್ಸೋ ಹಾಕ್ಸಿದ್ದಾರೆ. ಸೊ ನಿಮಗೆ ಪವರ್ ವಿಂಡೋಸು ಇರೋದ್ರಿಂದ ಒಳ್ಳೆ ಫೀಲ್ ಅನ್ನೋದೇ ಇರುತ್ತೆ. ನಿಮಗೆ ಒಳ್ಳೆ ಕಂಫರ್ಟು ಮತ್ತು ಸ್ಪೇಷಿಯಸ್ ಆಗಿ ನಿಮಗೆ ಅವೈಲೇಬಲ್ ಇರುತ್ತೆ. ಸ್ವಿಫ್ಟ್ ಆಲ್ರೆಡಿ ನೀವು ನೋಡಿರ್ತೀರ. ಸೊ ಒಂದು ಬೆಂಗಳೂರು ಅಂಥದಕ್ಕೆ ಆಗಿರ್ಬೋದು, ಲಾಂಗ್ ಡ್ರೈವ್ಸ್ಗೆ ಆಗಿರ್ಬೋದು, ಒಳ್ಳೆ ಕ್ಲಾಸಾಗಿ ಸಿಂಪಲ್ಲಾಗಿ ಒಳ್ಳೆ ಕಂಫರ್ಟ್ಫುಲ್ಲಾಗಿ ಇರ್ತಕ್ಕಂಥ ಒಂದು ವೆಹಿಕಲ್ಲು ನಿಮಗೆ ಸ್ವಿಫ್ಟ್ ವೆಹಿಕಲ್ಲು. ಮತ್ತು ಮೈಲೇಜಲ್ಲಿ ಆಲ್ಸೋ ನಿಮಗೆ ಒಳ್ಳೆ ಪ್ರಾಫಿಟೇಬಲ್ ಆಗಿ ಇರುತ್ತೆ ಈ ವೆಹಿಕಲ್ಲು, ಸ್ವಿಫ್ಟ್ ವೆಹಿಕಲ್. ಸೊ ಈ ಥರದ ಒಂದು ಒಳ್ಳೆ ವೆಹಿಕಲ್ಲು ಅವೈಲೇಬಲ್ ಇದೆ. ಈಗ ಎರಡನೇದಾಗಿಬಿಟ್ಟು ಡಿಸೈರ್ ವೆಹಿಕಲ್. ಸೊ ನೀವು ನೋಡ್ತಾ ಇದ್ದೀರಾ, ಒಳ್ಳೆ ಸ್ಪೋರ್ಟಿವ್ ಪ್ರೀಮಿಯಂ ಲುಕ್ಕಲ್ಲಿದೆ. ಶೇಪಲ್ಸ್ ಮುಂದೆ ಗ್ರಿಲ್ ಅದು ಅನ್ನೋದು ಸೊ ನ್ಯೂ ಶೇಪಲ್ಲಿ ಈಗ ಬರ್ತಾ ಇದೆಯಲ್ಲ, ಸೊ ಅದೇ ಥರ ಇದೆ ಇದು ವೆಹಿಕಲ್ ಶೇಪ್ ಎಲ್ಲ. ಮಾಡಲ್ ಬಂದುಬಿಟ್ಟು ಇದು 2018 ಮಾಡಲು. ಇದು ಸ್ವಿಫ್ಟ್ ಡಿಸೈರ್ VXi, ಇದು ಮಿಡ್ಲ್ ವೇರಿಯಂಟು. ಸೊ ಇದು ಪೆಟ್ರೋಲ್ ವೆಹಿಕಲ್ಲೇ ಆಗಿದೆ ನಿಮಗೆ. ಓನರ್ ಬಂದುಬಿಟ್ಟು ಸಿಂಗಲ್ ಓನರು. ಓಡಿರೋದು 78,700 ಕಿಲೋಮೀಟ್ರು ಓಡಿದೆ ವೆಹಿಕಲ್ಲು. ನೋಡ್ತಾ ಇದ್ದೀರಾ, 78,784 ಕಿಲೋಮೀಟ್ರು ಓಡಿದೆ ವೆಹಿಕಲ್ ಅನ್ನೋದು. ಸೊ ಇದಕ್ಕೆ ಇನ್ಶೂರೆನ್ಸ್ ಬಂದುಬಿಟ್ಟು 7 ಮೇ 2025ವರೆಗೂ ಇದೆ. ಇನ್ನೊಂದು 5 ಮಂತ್ಸ್ ಇದೆ, 4-5 ಮಂತ್ಸು. ಸೊ ವೆಹಿಕಲ್ಲು ನಿಮಗೆ 18 ಮಾಡಲಾಗಿರೋದ್ರಿಂದ ಟ್ರೂ ವ್ಯಾಲ್ಯೂ ಕಡೆಯಿಂದ 6 ತಿಂಗಳು ವಾರಂಟಿ ಅನ್ನೋದು ಸಿಗ್ತಾ ಹೋಗ್ತದೆ ಈ ವೆಹಿಕಲ್ಗೆ. ಮತ್ತು ನಿಮಗೆ 3 ಸರ್ವಿಸು ಫ್ರೀಯಾಗಿ ಮಾಡಿಕೊಡ್ಲಾಗುತ್ತೆ. ಸೊ ನೀವು ಸೀಟ್ಸು ಎಲ್ಲ ನೋಡಿ, ಹೈಟ್ ಅಡ್ಜಸ್ಟ್ಮೆಂಟು ಇದೆ ನಿಮಗೆ. ಸಖತ್ತು ಬ್ಯೂಟಿಫುಲ್ ಆಗಿರೋಂಥ ಲೆದರ್ ಸೀಟ್ಸ್ನ ಆಲ್ಸೋ ನಿಮಗೆ ಹಾಕ್ಕೊಟ್ಟಿದ್ದಾರೆ. ಸೊ ಇನ್ನು ನಾವು ವೆಹಿಕಲ್ ಫೀಚರ್ಸ್ಗೆ ಬಂದರೆ, ಇದು ಆಲ್ಸೋ ನಿಮಗೆ 1.2 ಲೀಟ್ರ್ ಇಂಜನ್ನೇ ಇರುತ್ತೆ, 4 ಸಿಲಿಂಡರ್ಸೇ ಇರುತ್ತೆ. ಇದು ಕೂಡ K ಸೀರೀಸ್ ಪೆಟ್ರೋಲ್ ಇಂಜಿನ್ನೇ ಅವೈಲೇಬಲ್ ಇರುತ್ತೆ. ಸೊ ಇದು ಮ್ಯಾನ್ಯುವಲ್ ವೆಹಿಕಲ್ಲು, 5 ಗೇರ್ಸ್ ಇರ್ತವೆ. ಸೊ ಇದು ಬಂದುಬಿಟ್ಟು ಪವರ್ ಸ್ಟೇರಿಂಗ್ ಇರುತ್ತೆ ಫೀಚರ್ಸಲ್ಲಿ, ಪವರ್ ವಿಂಡೋಸು ಇರ್ತವೆ, ಸೆಂಟ್ರಲ್ ಲಾಕಿಂಗ್ ಇರುತ್ತೆ, ಮತ್ತು ಮ್ಯೂಸಿಕ್ ಸಿಸ್ಟಮ್ ಆಲ್ಸೋ ನಿಮಗೆ ಅವೈಲೇಬಲ್ ಇರುತ್ತೆ ವಿತ್ USB ಮತ್ತು ಆಕ್ಸು, ಮತ್ತು ಬ್ಲೂಟೂತ್ ಕನೆಕ್ಷನ್ ಆಲ್ಸೋ ಇರುತ್ತೆ, ಕಾಲ್ ಕನೆಕ್ಷನ್, ಡಿಸ್ಕ್ ಕನೆಕ್ಷನ್ ಅದೆಲ್ಲ. ಸೊ ಟಚ್ ಸ್ಕ್ರೀನ್ ಏನೂ ಇರೋಲ್ಲ. ABS ವಿತ್ EBD ಅವೈಲೇಬಲ್ ಇರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ಸ್ ಇರುತ್ತೆ, ರೇರ್ ಡಿಫಾಗರು ಅವೈಲೇಬಲ್ ಇರುತ್ತೆ, ಫಾಗ್ ಲ್ಯಾಂಪ್ಸ್ ಆಲ್ಸೋ ನಿಮಗೆ ಅವೈಲೇಬಲ್ ಅನ್ನೋದು ಇರುತ್ತೆ. ಇದು ಸ್ಟೇರಿಂಗಲ್ಲೇ ನೀವು ಕಾಲ್ ಕನೆಕ್ಟು, ಡಿಸ್ಕನೆಕ್ಟು ಮತ್ತು ಎಲ್ಲ ಆಡಿಯೋ ಕಂಟ್ರೋಲ್ ಎಲ್ಲ ಮಾಡ್ಬೋದು ಇರುತ್ತೆ. ಇಂಟೀರಿಯರ್ ಅನ್ನೋದು ನಿಮಗೆ 5 ಪೀಪಲ್ ಸೀಟ್ ಅನ್ನೋದು ಇದು ಅವೈಲೇಬಲ್ ಇರುತ್ತೆ. 5 ಸೀಟು ವೆಹಿಕಲ್ಲು ನಿಮಗೆ ತುಂಬ ಸ್ಪೇಷಿಯಸ್ ಆಗಿರುತ್ತೆ, ಫುಲ್ ಕಂಫರ್ಟ್ ಆಗಿರುತ್ತೆ. ಇದು ಸೆಡನ್ ವೆಹಿಕಲ್ ಆಗಿರೋದ್ರಿಂದ ಲೆಗ್ ರೂಮ್ ಎಲ್ಲ ಸಖತ್ತಿರುತ್ತೆ. ಬೂಟ್ ಸ್ಪೇಸು 378 ಲೀಟರ್ಸ್ ಬೂಟ್ ಸ್ಪೇಸ್ ಇರುತ್ತೆ. ಮೈಲೇಜ್ ನೀವು 16-18 ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಮೂರನೇದಾಗಿ ಒಂದು ಬ್ಯೂಟಿಫುಲ್ ಆಗಿರೋಂಥ ವೆಹಿಕಲ್ಲು, ಸಿಂಪಲ್ ಆಗಿರೋಂಥ ವೆಹಿಕಲ್ಲು, ಶೆವರ್ಲೆಟ್ ಬೀಟ್ TCDI ವೆಹಿಕಲ್ ಬಗ್ಗೆ ನೋಡೋಣ.
ನೋಡಿ ನೀವು ಎಷ್ಟು ಸಿಂಪಲ್ಲಾಗಿ ಸಖತ್ತಾಗಿದೆ ವೆಹಿಕಲ್ಲು. ಇದು ನಿಮಗೆ ಏನಂದರೆ ಡೀಸೆಲ್ ವೆಹಿಕಲ್ ಇದು, 2012 ಮಾಡಲಿದು ಡೀಸೆಲ್ ವೆಹಿಕಲ್ ಇದು. ಸೊ ಓನರ್ಸು 4 ಓನರ್ ಆಗಿದ್ದಾರೆ. 73,300 ಕಿಲೋಮೀಟ್ರ್ ವೆಹಿಕಲ್ ಓಡಿದೆ. ಬಟ್ ಸಖತ್ತಾಗಿದೆ ವೆಹಿಕಲ್ಲು. ನಿಮ್ಗೆ ಇನ್ಶೂರೆನ್ಸ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಈ ವರ್ಷ ಡಿಸೆಂಬರ್ 15ನೇ ತಾರೀಕುವರೆಗೂ ನಿಮಗೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಸೊ ನೋಡ್ಬೋದು ನೀವು, ಸಖತ್ತಾಗಿದೆ ವೆಹಿಕಲ್ ಮಾತ್ರ. ಈ ಕಂಫರ್ಟಾಗಿ ಚಿಕ್ಕದಾಗಿ ಸಿಂಪಲ್ ಫ್ಯಾಮ್ಲಿಗೆ ಮತ್ತು ವೆರಿ ಲೋ ಪ್ರೈಸ್ ವೆಹಿಕಲ್ಲು. ಸೊ ಒಳ್ಳೆ ಪ್ರೈಸಲ್ಲಿ ನಿಮ್ಗೆ ಇದು ಅವೈಲೇಬಲ್ ಇರುತ್ತೆ. ಒಳ್ಳೆ ವೆಹಿಕಲ್ಲು ಒಳ್ಳೆ ಪ್ರೈಸಲ್ಲಿ ಅವೈಲೇಬಲ್ ಇರುತ್ತೆ. ಪ್ರೈಸ್ ನೀವು ಒಂದ್ಸರಿ ಮೆಸೇಜ್ ಮಾಡಿ ಹೇಳ್ತಾ ಹೋಗ್ತಾರೆ. ಸೊ ಇದ್ರ ಫೀಚರ್ ಬಂದರೆ ಇದು 1 ಲೀಟ್ರ್ ಇಂಜನ್ನೇ, 3 ಸಿಲಿಂಡರ್ ಇಂಜನ್ನು, ಇದು ಡೀಸೆಲ್ ಇಂಜಿನ್ನು. ಸೊ ಇದು ಆಲ್ಸೋ ನಿಮಗೆ 5 ಸೀಟ್ ಮ್ಯಾನ್ಯಲ್ ಇರುತ್ತೆ, ಅಂದರೆ 5 ಗೇರ್ ಅನ್ನೋದು ಅವೈಲೇಬಲ್ಲು ಇರುತ್ತೆ. ಇದು ಸ್ಪೀಡು, ಪವರ್ ಸ್ಟೇರಿಂಗ್ ಇರುತ್ತೆ, ಇದಕ್ಕೂ ಪವರ್ ವಿಂಡೋಸ್ ಇರ್ತವೆ ಮುಂದೆ, ಮತ್ತು ಸೆಂಟ್ರಲ್ ಲಾಕಿಂಗು ಅವೈಲೇಬಲ್ ಇರುತ್ತೆ. ಇದಕ್ಕೆ USB ಆಕ್ಸ್ ಆಲ್ಸೋ ನಿಮಗೆ ಅವೈಲೇಬಲ್ ಇರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ, ABS ಇರುತ್ತೆ. ಈ ವೆಹಿಕಲ್ ಕೂಡ ಡ್ರೈವರ್ಗೆ ಏರ್ ಬ್ಯಾಗು ಕೊಟ್ಟಿರ್ತಾರೆ. ಡಿಫಾಗರ್ ಆಲ್ಸೋ ಕೆಲವು ವೆಹಿಕಲ್ಗೆ ಬಂದಿರುತ್ತೆ. ಫಾಗ್ ಲ್ಯಾಂಪ್ಸ್ ಆಲ್ಸೋ ಕೆಲವಕ್ಕೆ ಇರ್ತವೆ, ಇಲ್ಲಾಂದರೆ ನಾವು ಎಕ್ಸ್ಟ್ರಾ ಹಾಕ್ಸ್ಕೊಬೋದು. ಸೊ ಸೀಟಿಂಗ್ ಕೆಪಾಸಿಟಿ 5 ಸೀಟಿಂಗ್ ಕೆಪಾಸಿಟಿ ಇರುತ್ತೆ. ಇದಕ್ಕೆ ಬೂಟ್ ಸ್ಪೇಸ್ ನಿಮಗೆ 170 ಲೀಟರ್ಸ್ ಬೂಟ್ ಸ್ಪೇಸ್ ಅನ್ನೋದು ಅವೈಲೇಬಲ್ ಇರುತ್ತೆ. ಸೊ ಇದು ವೆಹಿಕಲ್ಲು ನೀವು ನೋಡ್ತಾ ಇದ್ದೀರಾ. ಡಿಸ್ಪ್ಲೇ ಆಲ್ಸೋ ಹಾಕ್ಸಿದ್ದಾರೆ ಕಸ್ಟಮರು, ಟಚ್ ಸ್ಕ್ರೀನ್ ಡಿಸ್ಪ್ಲೇ. ಸೊ ಸಖತ್ತಾಗಿದೆ ವೆಹಿಕಲ್ಲು, ವೆರಿ ಲೋ ಪ್ರೈಸಲ್ಲಿ, ಅಂದರೆ ಒಳ್ಳೆ ಪ್ರೈಸಲ್ಲಿ ನಿಮಗೆ ಒಳ್ಳೆ ಡೀಸೆಲ್ ವೆಹಿಕಲ್. ಅದು 2012 ಮಾಡಲು ಡೀಸೆಲ್ ವೆಹಿಕಲ್ ಶೆವರ್ಲೆಟ್ ಬೀಟ್ ಅನ್ನೋದು ಸಿಗೋದು ತುಂಬಾ ಕಷ್ಟ. ಸೊ ನಿಮಗೆ ಇಲ್ಲಿ ಆ ಡೀಸೆಲ್ ವೆಹಿಕಲ್ ಅನ್ನೋದು ನಿಮ್ಗೆ ಇಲ್ಲಿ ಅವೈಲೇಬಲ್ ಇದೆ. ಸೊ ನೀವು ನೋಡ್ತಾ ಇದ್ದೀರಾ, ಸ್ಕ್ರ್ಯಾಚಸ್ಸು ಡೆಂಟ್ಸ್ ಕೂಡ ಇಲ್ಲ, ಎಷ್ಟೊಂದು ಕ್ಲೀನಾಗಿದೆ ವೆಹಿಕಲ್ ಬಂದುಬಿಟ್ಟು ನಿಮಗೆ. ಸೊ ನಿಮಗೆ ಮೈಲೇಜು ಇದು 25 ಕಿಲೋಮೀಟ್ರ್ ಅಂತ ಕಂಪ್ನಿ ಕಡೆಯಿಂದ ಕೊಡ್ತಾರೆ. ನಿಮಗೆ ಇದು ಬಂದುಬಿಟ್ಟು ನೀವು ಒಂದು 20 ಕಿಲೋಮೀಟ್ರ್ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ಬೋದಿರುತ್ತೆ. ಸೊ ಇದು ಆಲ್ಸೋ ಒಳ್ಳೆಯ ವೆಹಿಕಲ್ಲು ಅವೈಲೇಬಲ್ ಇದೆ. ಫೈನಲ್ ಆಗಿಬಿಟ್ಟು 4th ವೆಹಿಕಲ್ಲು ಒಂದು ಡಿಫ್ರೆಂಟಾಗಿ, ಇಷ್ಟೊತ್ತು ಹೇಳಿರೋದಕ್ಕೆ ಡಿಫ್ರೆಂಟಾಗಿ ವ್ಯಾನ್ ಈಕೋ 7 ಸೀಟರ್ ವೆಹಿಕಲ್ ಬಗ್ಗೆ ನೋಡೋಣ. ಇದು ಬಂದುಬಿಟ್ಟು 7 ಸೀಟ್ರು ಈಕೋ ವೆಹಿಕಲ್ಲು, ವ್ಯಾನು. ನಿಮ್ಗೆ ಗೊತ್ತೇ ಇರ್ಬೋದು, ಲಗೇಜ್ಗೆ ಮತ್ತು ಪ್ಯಾಸೆಂಜರ್ಗೂ ಸಖತ್ತಾಗಿರುವಂಥ ವೆಹಿಕಲ್. ಇದು ಯಾವುದೇ ರೋಡಲ್ಲಾದರೂ ಹೋಗ್ಬೋದು. ಗ್ರೌಂಡ್ ಕ್ಲಿಯರೆನ್ಸ್ ಭಾಳ ಜಾಸ್ತಿ ಇರುತ್ತೆ, ಮೈಲೇಜ್ ಆಲ್ಸೋ ಇರುತ್ತೆ. ಇದು 17 ಮಾಡಲ್ ವೆಹಿಕಲ್ಲು, ಪೆಟ್ರೋಲ್ ವೆಹಿಕಲ್ ಇದು. ಇದಕ್ಕೆ ಬೇಕಂದರೆ ನೀವು CNGಯನ್ನು ಫಿಟ್ ಮಾಡಿಸ್ಕೋಬೋದು ಎಕ್ಸ್ಟ್ರಾ ಆಗಿ. ಸೊ ಈ ವೆಹಿಕಲ್ಲು ಸಿಂಗಲ್ ಓನರೇ ಆಗಿದೆ. 1,07,100 ಕಿಲೋಮೀಟ್ರ್ ಅನ್ನೋದು ಓಡಿದೆ ವೆಹಿಕಲ್ಲು. ಇದಕ್ಕೆ ಇನ್ಶೂರೆನ್ಸ್ ಆಲ್ಸೋ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸೇ ಇದೆ. ಮೇ 29ವರೆಗೂ ಇದಕ್ಕೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಅನ್ನೋದು ಇದೆ. ಸೊ ಒಳ್ಳೆ ವೆಹಿಕಲ್ಲು, ಈಕೋ ವೆಹಿಕಲ್ಲು, ಒಳ್ಳೆ ಪ್ರೈಸಲ್ಲೇ ಇದೆ. ನಿಮಗೆ ಸಖತ್ತು ಪ್ರೈಸಲ್ಲೇ ನಿಮಗೆ ಅವೈಲೇಬಲ್ ಇದೆ. ಇದು ಆಲ್ಸೋ 1.2 ಲೀಟರ್ ಇಂಜಿನ್ ಬರುತ್ತೆ, 4 ಸಿಲಿಂಡ್ರ್ ಇಂಜಿನ್ ಅನ್ನೋದು ಬರುತ್ತೆ. ಇದಕ್ಕೆ ಆಲ್ಸೋ 5 ಗೇರ್ಸ್ ಅನ್ನೋವು ಇರ್ತವೆ, ಅಂದರೆ 5 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇದಾಗಿರುತ್ತೆ. ಪವರ್ ಸ್ಟೇರಿಂಗ್ ಇರುತ್ತೆ, ಫ್ರಂಟ್ ಆ್ಯಂಡ್ ರೇರ್ ಸೀಟ್ ಬೆಲ್ಟ್ಸ್ ಅವೈಲೇಬಲ್ ಇರ್ತವೆ, ಸೆಂಟ್ರಲ್ ಲಾಕ್ ಅವೈಲೇಬಲ್ ಇರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಅವೈಲೇಬಲ್ ಇರುತ್ತೆ, USB ಮತ್ತು ಆಕ್ಸ್ ಕನೆಕ್ಟಿವಿಟಿ ಆಲ್ಸೋ ಇರುತ್ತೆ. ABS ಕೂಡ ಆಪ್ಷನಲ್ ಆಗಿ ಕೊಟ್ಟಿರ್ತಾನೆ. ಸೊ ಒಳ್ಳೆ ವೆಹಿಕಲ್ ಇದೆ ಇದು. 7 ಜನ ಕುತ್ಕೊಂಡು ಆರಾಮಾಗಿ ಹೋಗ್ಬೋದು. 7 ಸೀಟ್ರು, ಲಗೇಜ್ ಆಲ್ಸೋ ಹಾಕ್ಕೊಂಡು ಹೋಗ್ಬೋದು. ಸೊ 100 ಲೀಟರ್ಸು ಬೂಟ್ ಸ್ಪೇಸ್ ಆಲ್ಸೋ ನಿಮಗೆ ಅವೈಲೇಬಲ್ ಇರುತ್ತೆ. ಬೇಕಂದರೆ ಎಕ್ಸ್ಪೆಂಡ್ ಮಾಡ್ಕೋಬೋದು, ಅಪ್ ಟು 540 ಲೀಟರ್ಸ್ವರೆಗೂ ಬೂಟ್ ಸ್ಪೇಸ್ನ ಎಕ್ಸ್ಪೆಂಡ್ ಮಾಡ್ಕೋಬೋದು ಇರುತ್ತೆ. ಸೊ ಒಳ್ಳೆ ಆಪ್ಷನ್ ಇದೆ. ಫ್ರಂಟ್ ಆ್ಯಂಡ್ ರೇರ್ ಸೀಟ್ ಬೆಲ್ಟ್ಸು, ಸೆಂಟ್ರಲ್ ಲಾಕಿಂಗ್, ABS ಇದೆಲ್ಲ ಇದರಲ್ಲಿರುವಂಥ ಸೇಫ್ಟಿ ಫೀಚರ್ಸು. ಸೊ ನಿಮಗೆ ಮೈಲೇಜ್ ಬಂದುಬಿಟ್ಟು 15 ಕಿಲೋಮೀಟರ್ಸ್ ಅಂತ ಹೇಳ್ತಾರೆ. ಸೊ ನಿಮಗೆ ಅದೇ 13ಇಂದ 15 ಕಿಲೋಮೀಟರ್ಸ್ ಅನ್ನೋದು ಮೈಲೇಜ್ನ ಕೊಡ್ತಾ ಹೋಗ್ತದೆ. ಸೊ ಒಂದು ರಫ್ ಯೂಸ್ಗೆ ಸಖತ್ತಾಗಿರುತ್ತೆ. ಇಂಡಸ್ಟ್ರಿಗೆ ಆಗಿರ್ಬೋದು, ಅಗ್ರಿಕಲ್ಚರ್ಗೆ ಆಗಿರ್ಬೋದು, ಇಲ್ಲ ನಿಮಗೆ ಪ್ಯಾಸೆಂಜರ್ಸ್ಗೂ ಕೂಡ ಜಾಸ್ತಿ ಪ್ಯಾಸೆಂಜರ್ಸ್ ಹೋಗ್ಬೇಕು 7 ಸೀಟರ್ಸ್ ಅಂದರೆ ಇದು ಒಂದು ಒಳ್ಳೆ ವೆಹಿಕಲ್ಲು. ಸೊ ನೋಡಿದ್ರಲ್ಲ, ಇದಿಷ್ಟು ವೆಹಿಕಲ್ಸ್ ಆಲ್ಸೋ ನಿಮಗೆ ಟ್ರೂ ವ್ಯಾಲ್ಯೂ ಚಂದಾಪುರದಲ್ಲಿ ಔಟ್ಲೆಟಲ್ಲಿ ಇದೆ. ನಿಮಗೆ ಒಳ್ಳೆ ಬ್ಯೂಟಿಫುಲ್ ವೆಹಿಕಲ್ಸ್ ಇದೆ. ಡಿಸೈರು ಸಖತ್ತಾಗಿದೆ, ಮತ್ತು ಶೆವರ್ಲೆಟ್ ಬೀಟ್ ಡೀಸೆಲ್ ವೆಹಿಕಲ್ಲು ಸೊ ಒಳ್ಳೆ ಸಖತ್ತಾಗಿದೆ. ಸೊ ನಾವು ಇವು ಬೇಕಂದರೆ ಒಂದ್ಸರಿ ನೀವು ವಿಸಿಟ್ ಮಾಡಿಬಿಟ್ಟು ನೋಡಿಬಿಟ್ಟು ತಗೊಂಡು ಹೋಗ್ಬೋದು. ಒಳ್ಳೆ ಪ್ರೈಸಲ್ಲೇ ಅವೈಲೇಬಲ್ ಇದೆ, ತುಂಬ ಒಳ್ಳೆ ಪ್ರೈಸಲ್ಲಿದೆ. ಈಕೋ ಆಲ್ಸೋ ಅವೈಲೇಬಲ್ ಇದೆ. ಸೊ ನೀವು ಒಂದ್ಸರಿ ವಿಸಿಟ್ ಮಾಡಿಬಿಟ್ಟು ತಗೊಂಡು ಹೋಗ್ಬೋದು. ನಮಸ್ಕಾರ.